ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಅವರನ್ನ ರೈತರೇ ಅಲ್ಲ, ಅವರು ಟೆರರಿಸ್ಟ್ಗಳು, ದೇಶವನ್ನು ವಿಭಜನೆ ಮಾಡೋದಕ್ಕೆ ಈ ರೀತಿಯ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದು ಶಾಂತಕುಮಾರ್ ಹೆಗಡೆ ಅವರ ಆರೋಪ. ಅದಕ್ಕಲ್ಲಿರೋ ರೈತರೇ ಉತ್ತರ ಕೊಡ್ತಾರಲ್ಲ, ನಾನು ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಮತ್ತು ಇವ್ರೇನು ಅಲ್ಲಿ ಹೋಗಿ ನೋಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತು. ನೋಡಿ, ನಿಮಗೂ ಗೊತ್ತಿದೆ, ಹೋದ ಸರ್ತಿ ರೈತರು ಇರದೆ ಹೋದರೆ ಈ 3 ಕಾನೂನನ್ನು ಹಿಂದೆ ತಗೊಳ್ತಿದ್ರಾ? ಅವ್ರು ರೈತರು ಅಂತೇಳಿ ಇವರು 5 ಸರ್ತಿ ಅಲ್ಲ 7 ಸರ್ತಿ ಮಾತನಾಡಿ ಹಿಂದೆ ತೊಗೊಂಡಿದ್ರೆ, ಈಗಾಗಲೇ 4 ಸಾರಿ ಮಾತನಾಡಿದ್ದಾರೆ. ಮತ್ತು ರೈತರು ಇರದೇ ಇದ್ದರೆ ಮತ್ತು ಈಗ 4 ಕೇಂದ್ರ ಮಂತ್ರಿಗಳು ಹೋಗಿ ಯಾಕೆ ಅವ್ರ ಜೊತೆ ಡೈಲಾಗ್ ಮಾಡ್ತಿದ್ರು? ಇಟ್ ಗೋಸ್ ಆನ್ ಕಾಮನ್ ಸೆನ್ಸ್. ಯಾಕೆ ಅನಂತಕುಮಾರ್ ಹೆಗಡೆ ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಅವರನ್ನ ರೈತರೇ ಅಲ್ಲ, ಅವರು ಟೆರರಿಸ್ಟ್ಗಳು, ದೇಶವನ್ನು ವಿಭಜನೆ ಮಾಡೋದಕ್ಕೆ ಈ ರೀತಿಯ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದು ಶಾಂತಕುಮಾರ್ ಹೆಗಡೆ ಅವರ ಆರೋಪ. ಅದಕ್ಕಲ್ಲಿರೋ ರೈತರೇ ಉತ್ತರ ಕೊಡ್ತಾರಲ್ಲ, ನಾನು ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಮತ್ತು ಇವ್ರೇನು ಅಲ್ಲಿ ಹೋಗಿ ನೋಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತು. ನೋಡಿ, ನಿಮಗೂ ಗೊತ್ತಿದೆ, ಹೋದ ಸರ್ತಿ ರೈತರು ಇರದೆ ಹೋದರೆ ಈ 3 ಕಾನೂನನ್ನು ಹಿಂದೆ ತಗೊಳ್ತಿದ್ರಾ? ಅವ್ರು ರೈತರು ಅಂತೇಳಿ ಇವರು 5 ಸರ್ತಿ ಅಲ್ಲ 7 ಸರ್ತಿ ಮಾತನಾಡಿ ಹಿಂದೆ ತೊಗೊಂಡಿದ್ರೆ, ಈಗಾಗಲೇ 4 ಸಾರಿ ಮಾತನಾಡಿದ್ದಾರೆ. ಮತ್ತು ರೈತರು ಇರದೇ ಇದ್ದರೆ ಮತ್ತು ಈಗ 4 ಕೇಂದ್ರ ಮಂತ್ರಿಗಳು ಹೋಗಿ ಯಾಕೆ ಅವ್ರ ಜೊತೆ ಡೈಲಾಗ್ ಮಾಡ್ತಿದ್ರು? ಇಟ್ ಗೋಸ್ ಆನ್ ಕಾಮನ್ ಸೆನ್ಸ್. ಯಾಕೆ ಅನಂತಕುಮಾರ್ ಹೆಗಡೆ ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಅವರನ್ನ ರೈತರೇ ಅಲ್ಲ, ಅವರು ಟೆರರಿಸ್ಟ್ಗಳು, ದೇಶವನ್ನು ವಿಭಜನೆ ಮಾಡೋದಕ್ಕೆ ಈ ರೀತಿಯ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದು ಶಾಂತಕುಮಾರ್ ಹೆಗಡೆ ಅವರ ಆರೋಪ. ಅದಕ್ಕಲ್ಲಿರೋ ರೈತರೇ ಉತ್ತರ ಕೊಡ್ತಾರಲ್ಲ, ನಾನು ಕೊಡೋದ್ರಲ್ಲಿ ಏನು ಅರ್ಥ ಇದೆ? ಮತ್ತು ಇವ್ರೇನು ಅಲ್ಲಿ ಹೋಗಿ ನೋಡಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತು. ನೋಡಿ, ನಿಮಗೂ ಗೊತ್ತಿದೆ, ಹೋದ ಸರ್ತಿ ರೈತರು ಇರದೆ ಹೋದರೆ ಈ 3 ಕಾನೂನನ್ನು ಹಿಂದೆ ತಗೊಳ್ತಿದ್ರಾ? ಅವ್ರು ರೈತರು ಅಂತೇಳಿ ಇವರು 5 ಸರ್ತಿ ಅಲ್ಲ 7 ಸರ್ತಿ ಮಾತನಾಡಿ ಹಿಂದೆ ತೊಗೊಂಡಿದ್ರೆ, ಈಗಾಗಲೇ 4 ಸಾರಿ ಮಾತನಾಡಿದ್ದಾರೆ. ಮತ್ತು ರೈತರು ಇರದೇ ಇದ್ದರೆ ಮತ್ತು ಈಗ 4 ಕೇಂದ್ರ ಮಂತ್ರಿಗಳು ಹೋಗಿ ಯಾಕೆ ಅವ್ರ ಜೊತೆ ಡೈಲಾಗ್ ಮಾಡ್ತಿದ್ರು? ಇಟ್ ಗೋಸ್ ಆನ್ ಕಾಮನ್ ಸೆನ್ಸ್. ಯಾಕೆ ಅನಂತಕುಮಾರ್ ಹೆಗಡೆ ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.